ಇದೊಂದು ಮಂಗಳೂರು ಮಳೆ ಗುರು, ನಮ್ಮ ಕೈಲಿ ಆಗಲ್ಲ, ಇದು ಭಾರಿ ಹಿಂಸೆ ಇಲ್ಲಿ. ಈಗ ಒಂದು ಟ್ರಾಫಿಕ್ ಒಂದು ಇಲ್ಲಿ ಹೆವಿ ರಗಳೆ ಗುರು, ಭಾರಿ ಅನುಭವಿಸ್ಬೇಕು ದಿನ ನಾವು ಟ್ರಾಫಿಕಲ್ಲಿ. ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ರೀ ಇದು. ಅವಾಗ್ಲಿಂದ ಅಲ್ಲಿ ಆಂಬುಲೆನ್ಸ್ ನಿಂತಿತ್ತು, ನಮ್ಮ ಟ್ರಾಫಿಕ್ ಪೊಲೀಸ್ ಅದೇನು ಕಿವಿಲಿ ಹತ್ತಿಟ್ಕೊಂಡಿತ್ತು ಗೊತ್ತಿಲ್ಲ. ಮಿನಿಮಮ್ ಇಲ್ಲಾಂದ್ರೂ 5 ನಿಮಿಷ ಲೇಟ್ ಮಾಡಿಸಿ ಅನ್ನೋದಕ್ಕೆ. ಇನ್ನಾದ್ರೆ ಹೆಂಗೆ ಅಂತೀನಿ ಪಾಪ, ಆಂಬುಲೆನ್ಸ್ ಎಲ್ಲಿಗೆ ಹೋಗ್ಬೇಕು ಏನೋ ಒಳ್ಳೇದಾಗಿ ಅವ್ರಿಗೆ. ಸರ್ಕಾರ ಗಾಂಡು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗು. ನೀವದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ವತನ್ದಾರ್ ಮಂತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ತಿನ್ನೋ ಟೈಮಲ್ಲಿ ತಿನ್ನಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕಂತ. ಏನು ಮಾಡಕ್ಕಾಗಲ್ಲ. ಈಗ ಅಲ್ಲೇನು ಗಾಳ ಆಗ್ತಿಲ್ಲ ಗೊತ್ತಿಲ್ಲ. ಹೆಣ್ಮಕ್ಳು ಜಂಕ್ ಬಿಟ್ಟು ತಿನ್ನೋಕ್ಕಾಲ ಹೊಂಟೋಯ್ತು. ಈಗೆಲ್ಲ ಜಂಕೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಜೀವನದ ಏನು ಕೈ ಬಿಟ್ಟು ಗಾಡಿ ಓಡಿಸ್ಬೇಕಷ್ಟೇ. ಜನರಿಗೆ ಯಾವ ಲೆವೆಲ್ಗೆ ಜಂಕ್ ರೂಢಿಯಾಗಿದೆ ಅಂದರೆ ಸೀರಿಯಸ್. ಮನೆಗೆ ಬಂದು ದೊಡ್ಡ ಸಮೋಸೆ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು, ಅದು ಚಿಕ್ಕದು ಕೊಟ್ರಲ್ಲ, ನಂಗೆ ಮೊಯ್ ಆಗಿದೆ ಅಂತ ಬೇರೆ ಹೇಳ್ತಿದ್ದಾರೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.